ಇದಕ್ಕೆ ವಿರುದ್ಧವಾಗಿ ಡಿಸಿಎಂ ಡಿಕೆಶಿ ಬಣದಿಂದಲೂ ಭಿನ್ನ ಒತ್ತಾಳೆ. ಕೂಲಿ ಕೊಡಿ ಸ್ವಾಮಿ, ಕೂಲಿ ಕೊಡಿ ಎಂದು ಡಿಕೆ ಟೀಮ್ ದುಂಬಾಲು. 2.5 ವರ್ಷಕ್ಕೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತೀನಿ ಅಂದ್ರಿ, ನ್ಯಾಯ ಕೊಡಿ ಸ್ವಾಮಿ ಅಂತ ಇವರ ಬಣದಿಂದ ಪ್ರಶ್ನೆಗಳು. ಪಕ್ಷಕ್ಕಾಗಿ ಡಿಕೆ ಜೈಲಿಗೆ ಹೋದ್ರು, ಪಕ್ಷಕ್ಕಾಗಿ ತನುಮನವನ್ನು ಧಾರೆ ಮಾಡಿದ್ದಾರೆ. ಡಿಕೆಶಿ ನಿಸ್ವಾರ್ಥ ಸೇವೆಯಿಂದ ನಿಮಗೆ ಇನ್ನೂ ತೃಪ್ತಿ ಆಗಲಿಲ್ವಾ? ದಯಮಾಡಿ ಡಿಕೆ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತಕ್ಕಂಥ ಬೆಂಬಲ ಡಿಕೆಶಿ ಬಣದಿಂದ ಸಿಗ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಕೊಡಿಸಿ. ಡಿಕೆ ಅವರಿಗಾಗಿ ಇಡೀ ಸಮುದಾಯದ ಪಕ್ಷದ ಕೈ ಹಿಡಿದಿದೆ. ಡಿಕೆಶಿಗೆ ದ್ರೋಹ ಮಾಡಬೇಡಿ ಅಂತಕ್ಕಂಥ ಬೆಂಬಲ ಸಿಗ್ತಾ ಇರ್ತಕ್ಕಂಥದ್ದು. ಡಿಕೆ ಅವರಂತಹ ನಿಯತ್ತಿನ ಮನುಷ್ಯ ನಿಮಗೆ ಸಿಗಲ್ಲ. ಡಿಕೆ ಶಿವಕುಮಾರ್ ಒಬ್ಬ ನಿಷ್ಠಾವಂತ ನಾಯಕ, ನ್ಯಾಯ ಕೊಡಿಸಿದ್ದು ನಾವು ಹೇಳ್ತಾ ಇರೋದಲ್ಲ, ಡಿಕೆ ಬಣದವರು ಹೇಳ್ತಾ ಇರ್ತಕ್ಕಂಥದ್ದು. ಡಿಕೆಶಿ ಬಣದಿಂದಲೂ ಕೆಸಿ ವೇಣುಗೋಪಾಲ್ಗೆ ಅಹವಾಲು. ಇದಕ್ಕೆ ವಿರುದ್ಧವಾಗಿ ಡಿಸಿಎಂ ಅವರ ಒಂದು ಬಣದಿಂದಲೂ ಸಿದ್ದು ಬಣದವರಿಗೆ ಸವಾಲುಗಳನ್ನು ಕೇಳಲಾಗಿದೆ. 2.5 ವರ್ಷಕ್ಕೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತೀನಿ ಅಂದರೆ ನ್ಯಾಯ ಕೊಡಿ ಸ್ವಾಮಿ. ಪಕ್ಷಕ್ಕಾಗಿ ಡಿಕೆ ಜೈಲಿಗೆ ಹೋದರು, ಪಕ್ಷಕ್ಕಾಗಿ ತನುಮನ ಧಾರೆ ಎಳೆದರು. ಅಷ್ಟೇ ಅಲ್ಲ, ಡಿಕೆಶಿ ನಿಸ್ವಾರ್ಥ ಸೇವೆಯಿಂದ ನಿಮಗೆ ಇನ್ನೂ ತೃಪ್ತಿ ಆಗಲಿಲ್ಲವೇ? ದಯಮಾಡಿ ಡಿಕೆ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿಸಿ ಅಂತಕ್ಕಂಥ ಬೆಂಬಲ ಅವ್ರ ಕಡೆಯಿಂದ ಸಿಗ್ತಾ ಇದೆ. ಈ ಮೂಲಕ ಒಕ್ಕಲಿಗ ಸಮುದಾಯಕ್ಕೆ ನ್ಯಾಯ ಕೊಡಿಸಿ. ಡಿಕೆ ಅವರಿಗಾಗಿ ಇಡೀ ಸಮುದಾಯದ ಪಕ್ಷ ಕೈ ಹಿಡಿದಿರ್ತಕ್ಕಂಥದ್ದು. ಡಿಕೆಶಿಗೆ ದ್ರೋಹ ಮಾಡಬೇಡಿ. ಡಿಕೆ ಅವರಂಥ ನಿಯತ್ತಿನ ಮನುಷ್ಯ ನಿಮಗೆ ಸಿಗಲ್ಲ ಅಂತ ಡಿಕೆ ಬಣದವರು ಒತ್ತಡ ಹಾಕಿ ಈ ರೀತಿಯಾದ ಬೆಂಬಲವನ್ನು ಸಿದ್ದು ಅವರಿಗೆ ಏರ್ತಾ ಇರ್ತಕ್ಕಂಥದ್ದು. ಡಿಕೆಶಿ ಬಣದಿಂದಲೂ ಕೆಸಿ ವೇಣುಗೋಪಾಲ್ಗೆ ಅಹವಾಲನ್ನು ಸಲ್ಲಿಕೆ ಮಾಡಲಾಗಿದೆ. ಈ ರೀತಿಯಾದ ಬೆಂಬಲ ಡಿಕೆಶಿ ಅವರ ಬಣದಿಂದಲೂ ವಿರುದ್ಧವಾಗಿ ಹೋಗಿರ್ತಕ್ಕಂಥದ್ದು ಸಿದ್ದು ಅವರಿಗೆ.